ನಮಸ್ಕಾರ ವೀಕ್ಷಕರೇ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವತ್ತು ನಮ್ಮ ಜೊತೆಗಿದ್ದಾರೆ ವೈರಲ್ ಸ್ಟಾರ್ ಅಂದ್ರೆ ತಪ್ಪಾಗಲ್ಲ. ಸೋಷಿಯಲ್ ಮೀಡಿಯಾ ತುಂಬಾ ಇವ್ರದೇ ಮಾತು, ಇವ್ರು ಏನೇ ಮಾಡಿದ್ರು ಸುದ್ದಿಯಲ್ಲಿ ಇರ್ತಾರೆ. ಯಾರು ಅಂದ್ರೆ ಸತೀಶ್ ಕ್ಯಾಡಬಾಂಬ್ಸ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಸರ್. ನಾನು ರೀಚಾರ್ಜ್ ಮಾಡಿಸ್ಕೊಂತ ಇರೋದು ನನ್ನ ಖುಷಿಗೋ ಅಥವಾ ನಿಮ್ಮ ರೀಲ್ಸ್ ನೋಡೋಕೋ ಗೊತ್ತಾಗ್ತಾ ಇಲ್ಲ. ಓ, ರೀಚಾರ್ಜು ಬೇರೆ ಮಾಡಿಸ್ಕೋಬೇಕಾ? ಮಂತ್ಲಿ ಈಗ ಅನ್ಲಿಮಿಟೆಡ್ ಆಗ್ಬಿಟ್ಟಿದೆಯಲ್ಲ, ಅನ್ಲಿಮಿಟೆಡ್ ಆಗಿದೆ, ಖಾಲಿ ಇಂಟರ್ನೆಟ್ಟೇ ಖಾಲಿ ಆಗ್ತಾ ಇದೆಯಾ? ಓಕೆ ಓಕೆ, ಅಷ್ಟು ಬರ್ತಾನೆ ಇದೆ ಅಂದರೆ ಅಷ್ಟು ಜನ ಬಂದು ಇಂಟರ್ವ್ಯೂ ಮಾಡ್ತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ ಮೇಡಮ್. ಸರ್ ನೀವು ಏನೇ ಮಾಡಿದ್ರು ಸುದ್ದಿ ಆಗುತ್ತಲ್ಲ, ನಮಗೂ ಹೇಳ್ಕೊಡಿ ಸರ್ ಅದು ಹೆಂಗೆ. ಮೇಡಮ್, ನಾನು ಏನು ಟ್ರೈಯೂ ಮಾಡಲ್ಲ, ಕಷ್ಟನೂ ಬೀಳಲ್ಲ. ನಾನು ಏನು ಮಾಡಿದ್ರು ಆಟೋಮೆಟಿಕ್ ಆಗಿ ನ್ಯೂಸ್ ಆಗುತ್ತೆ. ಆ ಡೈಲಾಗ್ನೇ ನಾನು ಒಂದು ಸುಸ್ಸು ಮಾಡಿದ್ರು ನ್ಯೂಸ್ ಮಾಡ್ತೀನಿ ಅಂತ ಹೇಳಿ, ಅದನ್ನು ಯಾವ ಲೆವೆಲ್ಗೆ ನ್ಯೂಸ್ ಆಯಿತು ಅಂತ ನನಗೊಂದು ಭಿಕ್ಷುಕ್ರನ್ನ ಕೊಟ್ಟರು ಒನ್ ನೈಟಲ್ಲಿ ಅವ್ರನ್ನ ಸೆಲೆಬ್ರಿಟಿ ಮಾಡ್ತೀನಿ. ಆ ತಾಕತ್ತಿರೋದು ವರ್ಲ್ಡ್ಗೆ ನಾನು ಒಬ್ಬನೇ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ನಾನು ವರ್ಲ್ಡಲ್ಲಿ ಹೈಯೆಸ್ಟು ಟಾಪ್ ಎಂಡ್ ನ್ಯೂಸ್ ಚಾನಲ್ ಕೆಳಗಡೆಯಿಂದ ಮೇಲ್ಗಡೆವರೆಗೂ ವರ್ಲ್ಡಲ್ಲೇ ಹೈಯೆಸ್ಟ್ ನ್ಯೂಸ್ ಚಾನಲ್ ಬಂದಿರೋ ಏಕೈಕ ವ್ಯಕ್ತಿ ಅಂತ ಹೇಳೋಕ್ಕೆ ನಂಗೆ ಇಷ್ಟ ಆಗುತ್ತೆ. ಯಾರು ಇದಕ್ಕೆ ಚಾಲೆಂಜ್ ಮಾಡಿ, ಅಂದರೆ ಇಂಡಿಯಾ ಒಳಗಡೆ ನನ್ನಷ್ಟು ಚಾನಲ್ಲು ಯಾರ್ದಾರು ಬಂದಿದ್ರೆ ತೋರಿಸಿ, ಅವ್ರಿಗೆ 5 ಲಕ್ಷ ಬಹುಮಾನ ಕೊಡ್ತೀನಿ. ಸರ್ ಇತ್ತೀಚೆಗೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿದೆ, ಇವ್ರು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಯಾರು ಅಂತಾನೆ ಗೊತ್ತಿರಲಿಲ್ಲ, ಆದರೆ ಈಗ ನೋಡಿದ್ರೆ ಸೋಷಿಯಲ್ ಮೀಡಿಯಾ ತುಂಬ ಇವರೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ನಾನು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಇಂಟರ್ನ್ಯಾಷನಲ್, ಬಿಗ್ ಬಾಸ್ಗೆ ಬಂದಮೇಲೆ ಓನ್ಲಿ ಕರ್ನಾಟಕ. ಈಗ ಹೆಂಗಿದೆ ಸರ್? ಅವಾಗ 2.5 ಲಕ್ಷ ಪೇ ಮಾಡ್ತಾಯಿದ್ರು, ಇವಾಗ ಬಿಟ್ಟಿ ಕರೀತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಆವಾಗಲೇ ವ್ಯಾಲ್ಯೂ ಚೆನ್ನಾಗಿತ್ತು, ಇಲ್ಲಿಗೆ ಹೋದರೆ ವ್ಯಾಲ್ಯೂ ಡೌನ್ ಆಗೋಗುತ್ತೆ.